ಅಚ್ಯುತ್ ಅವರಾಗ್ಲಿ, ರವಿಶಂಕರ್ ಅವರಾಗ್ಲಿ, ಸಾಧಕ್ ಹೋಗ್ಲಿ ಅಂತವರೆಲ್ಲ ಬಂದು ಮತ್ತೆ ಈ ಸಿನಿಮಾ ಪ್ರಮೋಟ್ ಮಾಡ್ತೀರ ಅಂತಂದ್ರೆ ಆ ಸಿನಿಮಾಗೆ ಏನೋ ಒಂದು ಶಕ್ತಿ ಇದೆ ಅಂತಾನೋ. ಇಂಡಸ್ಟ್ರಿಯಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿರ್ತಾನೆ. ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫಿಲ್ಮ್ ಬರಕ್ ಸಾಧ್ಯ, ಫಿಲ್ಮ್ ಗೆಲ್ಲಕ್ ಸಾಧ್ಯ ಅಂತ ನಾವು ಯಾವ್ದು ಪಿಕ್ಚರ್ ಮಾಡಿದ್ರು ಎಲ್ಲದಕ್ಕೂ ಪ್ರಮೋಷನ್ ಹೋಗ್ಬೇಕು. ನಿಮ್ಮ ವಿಚಾರದಲ್ಲಿ ಈ ಲಿಮಿಟೇಷನ್ಸ್ ಯಾಕೆ ಕಡಿಮೆ ಸಿನಿಮಾಗಳು? ಈ ವರ್ಷ 2-3 ಪಿಕ್ಚರ್ ಮಾಡೋಕ್ಕಿಂತನೂ ಒಂದು ಸದಾಭಿರುಚಿ ಪಿಕ್ಚರ್ಗಳನ್ನ ಮಾಡ್ಬೇಕು ನಾನು. ಯಾಕಂದ್ರೆ ಜನಗಳಿಗೆ ಇಷ್ಟ ಆಗ್ಬೇಕು, ಕತೆ ಹೀರೋ ಆಗಿರ್ಬೇಕು. ನನಗೆ ಕೆಲವು ಏಳು ಬೀಳು ಇದ್ದಿದ್ದೆ ಲೈಫಲ್ಲಿ. ಏಳು ಬೀಳು ಇಲ್ಲ ಅಂದ್ರೆ ಮನುಷ್ಯನೇ ಅಲ್ಲ ಅಲ್ವಾ. ಈ ರಾಜು ಬ್ರ್ಯಾಂಡ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ? ಜನಗಳು ನಾನು ರಾಜು ಅಂತಾನೆ ಗುರುತಿಸಿದ್ದು. ರಾಜು ನೋಡು, ಫಸ್ಟ್ ರ್ಯಾಂಕ್ ರಾಜು ನೋಡು ಅಂತ. ಯಾರು ಗುರುನಂದನ್, ನನ್ನ ಹೆಸರನ್ನ ನಾನು ಹೇಳ್ಬೇಕು, ಗುರುನಂದನ್ ಅಲಿಯಾಸ್ ರಾಜು, ಇಲ್ಲ ರಾಜು ಅಲಿಯಾಸ್ ಗುರುನಂದನ್. ಎಲ್ಲರಿಗೂ ಆ ಬ್ರ್ಯಾಂಡ್ ಇಂದ ಹೆಸರು ಆಗೋದು ಉಂಟಲ್ಲ, ಅದೊಂಥರ ಖುಷಿ ಆಗುತ್ತೆ. ನಾನು ಯಾರಿಗಾರು ಫೋನ್ ಮಾಡಿದ್ರು ನಾನು ಫಸ್ಟ್ ರ್ಯಾಂಕ್ ರಾಜು ಗುರು ಮಾತಾಡ್ತೀನಿ ಅಂತಾನೆ ಹೇಳ್ಬೇಕು. ಹಂಗಾಗ್ಬಿಟ್ಟಿದೆ ಇವತ್ತು ಇಂಡಸ್ಟ್ರಿ ಎಷ್ಟು ಬದಲಾಗಿದೆ ಅಂತಂದ್ರೆ ಸಿಕ್ಕಿದಾಗೆಲ್ಲ ಚರ್ಚೆ ಮಾಡ್ತಿರ್ತೀವಿ ಎಲ್ಲರ ಜೊತೆ. ಫಸ್ಟ್ ರ್ಯಾಂಕ್ ರಾಜು 15 ಅಲ್ಲಿ ಆದಾಗ ಈ ತರ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಈ ತರ ಸ್ಟೋರಿ, ರೀಲ್ಸ್ ಆ ತರ ಇರ್ಲಿಲ್ಲ. ಫೇಸ್ಬುಕ್ ಇತ್ತು, ಸ್ವಲ್ಪ ವಾಟ್ಸ್ಆಪ್ ಇತ್ತು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ತುಂಬಾ ಇದೆ. ಪಿಕ್ಚರ್ಗಳು ಅದೇ ತರ ಬರ್ತಾ ಇದೆ. ಫಿಲ್ಮ್ ಅಂದ್ರೆ ಎಲ್ಲೋ ತರ್ತಾರೆ, ಏನೋ ಫ್ಯಾಷನ್, ಹಂಗಲ್ಲ. ಫಿಲ್ಮ್ ಅಲ್ಲಿ ರಿಲೀಸ್ ಆಗಿ ನಿಮಗೆ ಫಸ್ಟ್ ವೀಕ್ ಸೆಕೆಂಡ್ ಧೈರ್ಯನೇ ಇಲ್ವಲ್ಲ. ಆ ಧೈರ್ಯ ಮಾಡಿ ಒಬ್ಬ ಪ್ರೊಡ್ಯೂಸರ್ ಬಂದು ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ನಾವು ಅವನಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಮಂಡ್ಯ ಮನೆ ಟಾಕೀಸ್ ಏನ್ ವಿಷನ್ ಇದೆ ಅಂದ್ರೆ ಗುರುಗೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ನಾನು ಅವ್ರ ಮೇಲ್ ಬರಕ್ ಸಾಧ್ಯ. ಬಿಸಿ ಇದ್ದಾರನ್ನ ನಾವು ಬನ್ನಿ ಸರ್ ಅಂತ ಔಟ್ ಟೈಮಿಗೆ ನಾವು ಮಾಡೋ ಬದಲು ಸೊ ಫ್ರೀ ಇದ್ದವರಿಗೆ ನಾನು ಕೆಲಸ ಕೊಡ್ಬೇಕು ಅನ್ನೋದು ನನ್ನ ಐಡಿಯಾ.